ಮಳೆ ಹೆಂಗಿದೆ ಅಂದರೆ ನೋಡಿ, ಕಾಡಲ್ಲೆಲ್ಲ ನೀರು ಎಷ್ಟು. ನಾವು ಒಂದು ಫಾಲ್ಸ್ ತಾನೇ ನೋಡಕ್ ಬಂದಿರೋದು, ಬಟ್ ಇಲ್ಲಿ ಊರು ತುಂಬ ಫಾಲ್ಸ್ ಇದೆ ನೋಡಿ, ತುಂಬ ಬಿಟ್ಟಿದೆ ಅದೇ ಥರ ಕಾಯಿ. ಇದೆಲ್ಲರೂ ತಿನ್ನೋದಾಗಿದ್ರೆ ಯೂಸ್ ಆಗ್ತಿತ್ತು, ತಿನ್ನಕ್ ಬರಲ್ಲ ಅಂದ್ರೆ ಇದು ಸುಮ್ಮನೆ ವೇಸ್ಟ್ ಅಲ್ವಾ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಹಿಡ್ಲುಮನೆ ಫಾಲ್ಸಿಗೆ ಹಿಂಗೆ ಹೋಗ್ಬೇಕಾ? ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನೋಡಿ ಎಷ್ಟು ಚೆನ್ನಾಗಿರೋ ಜಾಗನ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಅವತ್ತಿ ಬ್ಯಾಕ್ ವಾಟರ್ ಇದ್ದು ಇದರಲ್ಲಿ ಇವಾಗ ನಾವು ಲಾಂಚಲ್ಲಿ ಆ ಕಡೆ ಕ್ರಾಸ್ ಆಗಬೇಕು. ಸೊ ಕ್ರಾಸ್ ಆಗಿ ಒಂದು ಒಳ್ಳೆ ವಾಟರ್ ಫಾಲ್ನ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ನೀವು ರೆಡಿನಾ? ಹಾಗಾದರೆ ಬನ್ನಿ ಹೋಗೋಣ. ಹಿಡ್ಲುಮನೆ ಫಾಲ್ಸಿಗೆ ಹೆಂಗೆ ಹೋಗ್ಬೇಕು? ಹಿಂಗೆ ಹೋಗ್ಬೇಕಾ? ಹಾಯ್, ನಾವು ಕೊಡಚಾದ್ರಿಯಿಂದ ಸ್ವಲ್ಪ ಮುಂದೆ ಬಂದಮೇಲೆ ಇಲ್ಲಿ ಒಂದು ಸ್ಕೂಲ್ ಸಿಗುತ್ತೆ. ಸ್ಕೂಲ್ ಹತ್ರ ಇಲ್ಲಿ ರೈಟ್ ತಗೋಬೇಕು ನಾವು ಫಾಲ್ಸ್ಗೆ ಹೋಗ್ಬೇಕಂದ್ರೆ. ಏನಂದರೆ ನೋಡಿ, ಇಲ್ಲಿ ತನಕ ಬರೋವರೆಗೂ ನಿಮಗೆ ಇಷ್ಟು ದೊಡ್ಡ ಮರ ಎಲ್ಲೂ ಸಿಕ್ಕಿರೋಲ್ಲ, ಅಷ್ಟು ದೊಡ್ಡದಾಗಿದೆ ಮರ ಇಲ್ಲಿ. ಸೊ ಇದೇ ಮರನೇ ನಿಮಗೆ ಲ್ಯಾಂಡ್ ಮಾರ್ಕ್, ಓಕೆನಾ? ಸೊ ಈ ಮರ ನೋಡಿದ್ರೆ ಏನು ಅನಿಸ್ತಿದೆ ಅಂದರೆ ಮರ್ಕೋತಿ ಆಟ ಆಡಬೇಕು ಅಂತ ಅನಿಸ್ತಿದೆ. ಇನ್ನೊಂದು ಗೊತ್ತಾ ನಿಮಗೆ? ಇಲ್ಲಿ ನೋಡಿ, ಪತ್ರೊಡೆ ಮಾಡಿದ್ದಕ್ಕೆ ಪತ್ರೊಡೆ ಎಲೆ ಕಾಣಿಸ್ತಿದೆ ಇಲ್ಲಿ. ಇದಕ್ಕೆ ಮರಗೆಸ ಅಂತಾರೆ ನಮ್ಮ ಸೈಡ್. ನೋಡಿ ರೋಡ್ ಹೆಂಗಿದೆ ಅಂತ, ತುಂಬ ಆಫ್ ರೋಡ್ ಇದೆ. ಸೊ ಹುಷಾರಾಗಿ ಬನ್ನಿ ಬರಬೇಕಾದ್ರೆ. ನೋಡಿ ರೋಡ್ ಹೆಂಗಿದೆ, ಹೋಗ್ತಾ ಹೋಗ್ತಾನೆ ಎಷ್ಟು ಚೆನ್ನಾಗಿರೋ ಫಾಲ್ಸ್ ಸಿಗುತ್ತೆ ನೋಡಿ. ಈ ಥರದ್ದೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು, ಬಟ್ ರೋಡ್ ಮಾತ್ರ ತುಂಬ ಗಲೀಜಾಗಿದೆ. ನೋಡಿ ಹೆಂಗಿದೆ ರೋಡು, ಇದೇ ಥರ ಗಲೀಜಲ್ಲಿ ಚಾಕ್ಲೇಟ್ ರೋಡ್ ಥರ ಇದೆ. ಓ ಮೈ ಗಾಡ್, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ವಾವ್. ಹಾಯ್ ಹಾಯ್. ಓನಮ್ಮ, ಏನು ಮಾಡ್ತಿದ್ಯಾ ಒಬ್ಳೆ ಇಲ್ಲಿ? ವಾವ್, ಎಲ್ಲಿ ನೋಡಿದ್ರು ನಮಗೆ ಈ ಥರ ಚಿಕ್ಕ 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 ಜರಿಗಳು ಸಿಗುತ್ತೆ, ಸಖತ್ತಾಗಿದೆ. ನೀವೊಂದು ಸಣ್ಣ ಡ್ಯಾಮಿಗೆ ಬರ್ತೀರಾ, ತೋರಿಸ್ತೀನಿ. ನೀವು ಜೋಗ್ ಫಾಲ್ಸಲ್ಲಿ ನೋಡಿದ್ರಲ್ಲ ಲಿಂಗನಮಕ್ಕಿ ಡ್ಯಾಮ್, ಆ ಥರದ್ದಲ್ಲ, ಬಟ್ ಪುಟ್ಟ ಡ್ಯಾಮ್ ತೋರಿಸ್ತೀನಿ ಬನ್ನಿ. ನೋಡಿ ಹೆಂಗಿದೆ, ವಾವ್ ಥರ ಇದೆ. ಆ್ಯಕ್ಚುಲಿ ಆಳ ಇಲ್ಲ, ಕೆಳಗಡೆ ಹೋಗಿ ಅನ್ಸುತ್ತೆ, ಬಟ್ ಬೇಡ, ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳೋದಲ್ವಾ, ಗೊತ್ತಿಲ್ಲ ಹೇಗಿದೆ ಅಂತ. ಏನು ಇನ್ಫಾರ್ಮೇಷನ್ ಇಲ್ಲದೇ ಕೆಳಗಡೆ ಎಲ್ಲ ಇಳಿಯೋದು ಬೇಡ ಅಂತ. ನೋಡಿ ಬರೀ ಫಾಲ್ಸ್, ಇವತ್ತು ಫಾಲ್ಸ್ದೇ ಹಬ್ಬ ನಮಗೆ. ನೋಡಿ ಸಕ್ಕತ್ತಾಗಿದಲ್ಲ. ನೋಡಿ ಇದಕ್ಕೆ ಏನಂತಾರೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ತುಂಬ ಫೇಮಸ್ ಆ್ಯಕ್ಚುಲಿ. ಇದನ್ನು ಪತ್ರೊಡೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ಕಾಡಲ್ಲಿ ಸಿಗುತ್ತೆ, ನಾರ್ಮಲಾಗಿ ಸಿಗುತ್ತಲ್ಲ ಅದಲ್ಲ, ಅದು ಬಾಯಿ ತುರ್ಕೆ ಬರುತ್ತೆ. ಬಟ್ ಇದಾದರೆ ಇದು ಸಿಗೋದು ತುಂಬ ರೇರ್, ಬಟ್ ಮಳೆಗಾಲದಲ್ಲಿ ಮಾನ್ಸೂನ್ ಟೈಮಲ್ಲಿ ಸಿಗುತ್ತೆ. ನಾವು ಆ್ಯಕ್ಚುಲಿ ಕಾಡಲ್ಲಿ ಹೋಗಿ ಮರದ ಮೇಲ್ಗಡೆ ಬಿಡುತ್ತೆ, ಇದ್ರ ಹೆಸರೇನೆ ಮರ್ಗೆಸ ಅಂತ. ಇದನ್ನು ಹೋಗಿ ಕಿತ್ಕೊಂಡು ಬಂದು ಪತ್ರೊಡೆ ಮಾಡ್ತೀವಿ, ಸಕ್ಕತ್ತಾಗಿರುತ್ತೆ ಪತ್ರೊಡೆ. ಪತ್ರೊಡೆ ಇಮೇಜ್ ಹಾಕಿರ್ತೀನಿ, ಸೊ ಯಾವುದಂತ ಗೊತ್ತಾಗುತ್ತೆ ನಿಮಗೆ, ಅವಾಗ ನೋಡಿ. ನೋಡಿ ಇದೇನಾದರೂ ನಿಮಗೆ ಗೊತ್ತಾ ಏನು ಅಂತ? ಇದನ್ನು ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನು ಓಲೆ ಥರ ಹಾಕ್ಕೊತಾ ಇದ್ವಿ. ನೋಡಿ ನೈಸ್ ಇಯರಿಂಗ್, ಚೆನ್ನಾಗಿದೆ. ಬನ್ನಿ ಹೋಗೋಣ. ನೋಡಿ ಗಿಡ ಹಿಂಗೆ ಇರುತ್ತೆ ನೋಡಿ, ಇದೇ ಥರ ಇರುತ್ತೆ. ಶೋನ್ ಬಿಟ್ಟಿದೆ ಸಖತ್ತಾಗಿದೆ. ಹಾಗೆ ನೋಡಿ ಕಾಡಲ್ಲಿ ನಮ್ಗೆ ಏನೇನೋ ಸಿಗುತ್ತೆ ಆ ಥರ. ಇಲ್ಲೊಂದು ಕಾಯಿ ಇದೆ, ಇಲ್ಲಿ ನೋಡಿ. ಏನಿರ್ಬೋದು ಇದು? ಎಷ್ಟು ಚೆನ್ನಾಗಿದೆ ನೋಡಿ. ಏನಿರ್ಬೋದು ಅಂತ ಗೊತ್ತಿಲ್ಲ, ನಿಮಗೇನಾದ್ರು ಗೊತ್ತಾ ಇದು ಏನು ಅಂತ? ನೋಡಿ ಇದನ್ನು ನೋಡಿ ನೀವು ಗೋಲಿ ಅಂದ್ಕೊಂಡ್ರಾ? ಹೆಂಗಿದೆ ನೋಡಿ ಇದು,
ಅಲ್ಲ ನೋಡಿ ಓಪನ್ ಆಗ್ತಾ ಇದೆ. ಆ್ಯಕ್ಚುಲಿ ಇದು ಓಪನ್ ಆಗಿ ಹಿಂಗೆ ಹೋಗ್ತಾ ಇರುತ್ತೆ ರೋಡಲ್ಲಿ. ಬಟ್ ಏನಾದರೂ ವೆಹಿಕಲ್ಸ್ ಎಲ್ಲ ಬಂದರೆ ಅದು ಪ್ರೊಟೆಕ್ಟ್ ಮಾಡ್ಕೊಳಕ್ಕಂತ ಈ ಥರ ರೌಂಡ್ ಆಗುತ್ತೆ. ನೋಡಿ ಹೆಂಗಿದೆ, ಓಪನ್ ಆಗ್ತಾ ಇದೆ. ಬಟ್ ವಾಯ್ಸ್ ಕೇಳಿದ್ರೂ ಅದು ಕ್ಲೋಸ್ ಆಗುತ್ತೆ ಅನ್ಕೋತೀನಿ. ಹಾಗೆ ಅನಿಸ್ತಾ ಇದೆ ಅಲ್ವಾ? ಇಲ್ಲೆಲ್ಲ ಆಫ್ ರೋಡ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಬಟ್ ತುಂಬ ಕೆಸರು, ತುಂಬ ಹುಷಾರಾಗಿ ಬರಬೇಕು. ಹೋಗ್ತಾ ಹೋಗ್ತಾ ಈ ಥರ ಮನೆಗಳು ಮತ್ತು ಮೇಲ್ಗಡೆ ನೋಡಿ ಎಷ್ಟು ಫಾಗ್ ಕಾಣಿಸ್ತಾ ಇದೆ. ರೋಡ್ ಮಾತ್ರ ಹೀಗೆ ಇರೋದು. ಸೊ ನೀವು ಮುಂಚೆ ಪ್ರಿಪೇರ್ ಆಗಿ ಬರಬೇಕಾಗತ್ತೆ ನೀವು ಓನ್ ವೆಹಿಕಲ್ಸ್ ತೊಗೊಂಡು ಬಂದರೆ. ನೋಡಿ ಕಾಡೊಳಗಡೆ ಎಷ್ಟು ಸೌಂಡ್ ಕೇಳ್ತದೆ. ದೊಡ್ಡ ಕಾಡಿದು, ದಟ್ಟ ಕಾಡು, ಅದರೊಳಗಡೆ ತುಂಬ ಭೀಕರವಾಗಿ ಸೌಂಡ್ ಬರ್ತಾ ಇದೆ. ಬಟ್ ಸ್ಟಿಲ್ ನೋಡಿ ನಾನು ಹೇಗೆ ನಿಂತ್ಕೊಂಡಿದ್ದೀನಿ. ಒಳಗಡೆ ಕಾಡೊಳಗಡೆಯಿಂದ ಬಂದಮೇಲೆ ಈ ಥರ ಸಿಗುತ್ತೆ ಆಚೆ. ಇದು ನೀವು ಆಲ್ರೆಡಿ ನೋಡಿದರೆ ನಿಮಗೆ ನಾನು ಭೀಮೇಶ್ವರ ಹೋಗಿದ್ನಲ್ಲ ಹಂಗೆ ಅನಿಸ್ತಾ ಇಲ್ವಾ? ನೋಡಿ ಇದು ಮೂಕಾಂಬಿಕಾ ಅಭಯಾರಣ್ಯ, ಇದು ಹಿಡ್ಲುಮನೆ ಫಾಲ್ಸ್. ಇಲ್ಲೇ ಸ್ಟಾಪ್ ಮಾಡಿ ಇಲ್ಲಿಂದ ನಾವು ಮೇನ್ ಹಿಲ್ಗೆ ಇಲ್ಲಿಂದ ಸ್ಟಾಪ್ ಮಾಡಿ ಇಲ್ಲಿಂದ ಹೋಗಬೇಕು. ಸೊ ನಾವು ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಇಲ್ಲೆಲ್ಲ ಜೀಪ್ಸಲ್ಲಿ ನೀವು ಬಂದರೆ ಇಲ್ಲಿ ಜೀಪ್ ಪಾಯಿಂಟ್ ಇದು. ಸೊ ಇಲ್ಲಿಂದ ನಾವು ಅಲ್ಲಿ ಪರ್ಮಿಷನ್ ತೊಗೋಬೇಕು, ಮೇ ಬಿ ಅಲ್ಲಿ ತೊಗೊಂಡು ಮೇಲ್ಗಡೆ ಹೋಗಬೇಕು. ಸೊ ಗೈಸ್, ಇವಾಗ ಏನಾಯಿತು ಅಂದರೆ ಬಂದ್ವಿ. ಇಲ್ಲಿ ಬಂದ ಮೇಲೆ ಆ್ಯಕ್ಚುಲಿ ನಾವು ಇಲ್ಲಿ 3 o'clockಗೆ ಕ್ಲೋಸ್ ಇದೆ. ನಾವು ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. 3:20 ಹಾಗೆ ಇಲ್ಲಿ ಬಂದಿದ್ವಿ. ಬಟ್ ಇಲ್ಲಿ ಏನಾಯಿತು ಅಂದರೆ ಬಿಡಲಿಲ್ಲ ಹೋಗೋದಕ್ಕೆ, ಬಿಕಾಸ್ 3:20 ಆಗಿತ್ತು ಅಂತ. ಬಟ್ ಸ್ಟಿಲ್ ನಾವು ಬರೋಕ್ಕಿಂತ ಮುಂಚೆನೇ ಸ್ವಲ್ಪ ಜನ ಇದ್ದರು. ಸೊ ಈ ಥರ ಆಗುತ್ತೆ. ಸೊ ಹಿಂಗೆ ಆಗಬಾರ್ದು ಅಂದರೆ ನೀವು ಮುಂಚೆನೇ ಬುಕ್ ಮಾಡ್ಕೊಂಬಿಡಿ ವೆಬ್ಸೈಟಲ್ಲಿ. 3ಗಿಂತ ಮುಂಚೆನೇ ಇದ್ಬಿಡಿ. ಬರುವಾಗ ಕರೆಕ್ಟಾಗಿ ಬುಕ್ ಮಾಡಿಕೊಂಡು ವೆಬ್ಸೈಟಲ್ಲಿ ಬಂದರೆ ಒಳ್ಳೆಯದು. ನೋಡಿ, ನನಗೆ ತುಂಬ ಡಿಸಪಾಯಿಂಟ್ ಆಗೋಯಿತು ಅವರಲ್ಲಿ ಬಿಟ್ಟಿಲ್ಲ ಅಂತ. ಸೊ ನಿಮಗೆ ಹಿಡನ್ ಜಮ್ನೆಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಸಖತ್ತಾಗಿದೆ ನೋಡಿ. ಫಸ್ಟ್ ಇದನ್ನೆಲ್ಲ ನೋಡಿಬಿಡೋಣ ನಾವು. ನೋಡಿ ಎಷ್ಟು ಸಖತ್ತಾಗಿದೆ. ನಿಮಗೆ ಆ ಫಾಲ್ಸ್ ನೋಡೋಕ್ಕಾಗಲಿಲ್ಲ ಅಂತ ಏನಾದರೂ ಬೇಜಾರಾಗಿದ್ದರೆ ರೋಡ್ ತುಂಬ ಬರೀ ಫಾಲ್ಸ್ಗಳೇ ಸಿಗುತ್ತೆ. ಮೇ ಬಿ ಆ ನೀರೇ ಇಲ್ಲಿಗೂ ಬಂದಿರ್ಬೋದು ಅನಿಸುತ್ತೆ, ಹೇಳೋಕ್ಕಾಗಲ್ಲ. ನೋಡಿ ಯಾಕೆ ಬೇಜಾರಾಗಿದ್ದೀರಾ? ಅಯ್ಯೋ, ಇವತ್ತು ನೀವು ಹಿಡ್ಲುಮನೆ ಫಾಲ್ಸ್ನ ಎಲ್ಲರಿಗೂ ತೋರಿಸ್ಬೇಕು ಅಂತ ನಾನು ಹೋಗಿದ್ದೆ. ಆದರೆ ಗೊತ್ತಲ್ಲ ನಿಮಗೆ ಏನಾಯಿತು ಅಂತ, ನಮ್ಗೆ ಒಳಗಡೆ ಬಿಡಲಿಲ್ಲ. ನಂತರ ನೀವು ಮಾಡ್ಕೋಬೇಡಿ. ನೀವು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಮುಂಚೆ 3 o'clock ಮುಂಚೆ ಹೋಗಿ ಮತ್ತು ನೀವು ವೆಬ್ಸೈಟಲ್ಲಿ ಬುಕ್ ಮಾಡ್ಕೋಬೇಕು. ನೀವು ಕುದುರೆಮುಖ ಟ್ರೆಕ್ ವೆಬ್ಸೈಟಲ್ಲಿ ಬುಕ್ ಮಾಡಿಕೊಂಡು ಮುಂಚೆನೇ ಬುಕ್ ಮಾಡಿಕೊಂಡು 3 o'clock ಒಳಗಡೆ ರೀಚ್ ಆಗಿ ಆರಾಮಾಗಿ ಹಿಡ್ಲುಮನೆ ಫಾಲ್ಸ್ ನೋಡಿಕೊಂಡು ಬನ್ನಿ, ಆಯಿತಾ? ನಂತರ ಮಾಡ್ಕೋಬೇಡಿ. ಸೊ ನಾನು ಇನ್ನೊಂದು ಸಲ ಹೋಗೋದಕ್ಕೆ ನನಗೆ ಎನರ್ಜಿ ಬೇಕಲ್ವಾ? ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಹ್ಯಾಪಿ ಗುಡ್ ಅವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.